ಹಜಾರಿ ರಾಮಚಂದ್ರ ದೇವಸ್ಥಾನದಿಂದ ಲೋಟಸ್ ಮಹಲ್ ಕಡೆ ಹೋಗ್ತಾ ಇದ್ದೀನಿ. ಸೊ ಅದರದ್ದು ಪಾಯ ಟೈಪ್ ಐತೆ. ಬಟ್ ಗೈಸ್ ಇಲ್ಲಿ ಲೋಟಸ್ ಮಹಲ್ಗಂತೂ ಬೇಜಾನ್ ಟ್ರಾಫಿಕ್ ಐತೆ ಗೈಸ್. ನೋಡಿ ಇಲ್ಲಿಂದ ನೀವು ಸ್ಟ್ರೈಟಾಗಿ ಹೋಗಿ ಇಲ್ಲಿ ರೈಟು ಲೈನಾಗಿ ನಿಲ್ಲಿಸೋರೆ. ನಿಮಗೆ ಇಷ್ಟ ಆಗಿರೋದು ಬೇಕಾದ್ರೆ ಇಲ್ಲಿ ಬಂದು ವಿಸಿಟ್ ಮಾಡಿ ನೋಡ್ಬೋದು. ನೋಡಿ ಅಲ್ಲಿ ಬಂದ್ಬಿಟ್ಟು ದೇವ್ರುಗಳಿದ್ದಾರೆ, ಇವಾಗ ರಾಮ ಇದ್ದಾರೆ. ಇಟ್ ಈಸ್ ನೋನ್ ಬಿಕಾಸ್ ಈ ಗರ್ಭಗುಡಿ ಏನು ಹಿಂಗೆ ಟಾಪಲ್ಲಿ ಕಾಣಿಸ್ತಾ ಇದೆ. ಸೊ ಅದಕ್ಕೋಸ್ಕರ ಇಟ್ ಈಸ್ ನೋನ್ ಆಸ್ ಕ್ವೀನ್ಸ್ ಬೇಸ್ಮೆಂಟ್. ಬಂದ್ಬಿಟ್ರೆ ಸ್ಟ್ರಕ್ಚರಲ್ಲಿ ಗಿಣಿಗಳು, ಆಮೇಲೆ ಇದೆಲ್ಲ ಹಾಕಿದ್ದಾರೆ ಬರ್ಡ್ಸ್ದು ಡೆಕೋರೇಷನ್ಗೆ. ಬ್ಯೂಟಿಫುಲ್ ಆಗೈತೆ ಗೈಸ್, ಎಷ್ಟು ಬ್ಯೂಟಿಫುಲ್ ಆಗಿದೆ. ಈ ಶೇಪು ಹಿಂಗೆ ಐತಲ್ಲ, ಹಿಂಗೆ ಬಂದು ಹಿಂಗೆ ಹೋಗಿ ಐತಲ್ಲ ಶೇಪು, ಅದು ಬಂದ್ಬಿಟ್ಟು ನಾರ್ಮಲಿ ಈ ಮೊಘಲರ ಟೈಮಲ್ಲಿ ಇಲ್ಲ ಈ ಮುಸ್ಲಿಂ ಡೈನೆಸ್ಟಿಯಲ್ಲಿದೆ. ಯಾಕಂದರೆ ಟಿಪ್ಪು ಸುಲ್ತಾನ್ ಪ್ಯಾಲೇಸಲ್ಲೂ ಇದೇ ಥರ ಸ್ಟೈಲಲ್ಲೇ ಬಂದ್ಬಿಟ್ಟು ಬಾಗಿಲುಗಳಿರೋದು. ಹಲೋ ಗೈಸ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್. ಬಟ್ ಇದು ಎಷ್ಟನೇ ಎಪಿಸೋಡ್ ಏನು ಎತ್ತ ನನಗೆ ಗೊತ್ತಿಲ್ಲ. ಯಾಕಂದರೆ ಹೆಂಗೆ ವೀಡಿಯೋ ಓಡ್ತಾಯಿದೆ ನನಗೂ ಗೊತ್ತಿಲ್ಲ, ಎಡಿಟಿಂಗ್ ಟೈಮಲ್ಲೇ ಗೊತ್ತು. ಬಟ್ ನನಗೆ ಗೊತ್ತಿರೋಂಗೆ 7th ಇಲ್ಲಾಂದರೆ 8th ಇರ್ಬೋದು. ಸೊ ಸದ್ಯಕ್ಕೆ ನಾನು ಹಜಾರಿ ರಾಮಚಂದ್ರ ದೇವಸ್ಥಾನದಿಂದ ಲೋಟಸ್ ಮಹಲ್ ಕಡೆ ಹೋಗ್ತಾ ಇದ್ದೀನಿ. ನಾನು ಇದು ಬಂದ್ಬಿಟ್ಟು ಪಾನ್ ಸುಪಾರಿ ಬಜಾರ್ ಅಂತೆ. ಬಟ್ ಇವಾಗ ಸದ್ಯಕ್ಕೆ ಪಾರ್ಕಿಂಗ್ ಆಗೋ ಹೋಗೈತೆ. ಸೊ ಪಾನ್ ಆ್ಯಂಡ್ ಸುಪಾರಿ ಅಂದರೆ ಎಲೆ ಅಡಿಕೆನೆ. ಸೊ ಸದ್ಯಕ್ಕೆ ನಾವು ಲೋಟಸ್ ಪ್ಯಾಲೇಸ್ ಕಡೆ ಹೋಗ್ತಾ ಇದ್ದೀವಿ. ಗೈಸ್, ಆಗಿನ ಕಾಲದಲ್ಲಿ ಏನು ಕಟ್ಟಕ್ಕೆ ಯೋಚನೆ ಮಾಡಿದ್ರು ಗೊತ್ತಿಲ್ಲ, ಇದು ಅರ್ಧಂಬರ್ಧ ಕಟ್ಬಿಟ್ಬಿಟ್ಟವ್ರೆ. ಸೊ ಅದರದ್ದು ಪಾಯ ಟೈಪ್ ಐತೆ. ಬಟ್ ಗೈಸ್ ಇಲ್ಲಿ ಲೋಟಸ್ ಮಾಲ್ಗಂತೂ ಬೇಜಾನ್ ಟ್ರಾಫಿಕ್ ಐತೆ ಗೈಸ್. ನೋಡಿ ಇಲ್ಲಿಂದ ಹಿಂಗೆ ಸ್ಟ್ರೈಟಾಗಿ ಹೋಗಿ ಇಲ್ಲಿ ರೈಟು, ಅದೇ ಅನ್ಕೊತೀನಿ ಲೋಟಸ್ ಮಹಲ್. ಒಂದೊಂದು ಏನಪ್ಪ ಇದು ದೊಡ್ಡ ರೂಮ್ ಥರ ಎಂಟ್ರೆನ್ಸ್ ಇಲ್ಲಿ, ಇದು ಹಾಲ್ ಥರ. ಆ ರೂಮ್ಗೆ ಅಲ್ಲಿ ಎಂಟ್ರೆನ್ಸು, ಆ ಕಡೆ ಇದೆ ನೋಡು, ವೆಲ್ ಪ್ಲಾಂಟ್. ಇದೊಂದು ಮನೆ, ಆ ಕಡೆ ಇರೋದು ಅದೊಂದು ಮನೆ. ಆಲ್ಮೋಸ್ಟ್ ಅಣ್ಣ ತಂದಿರು ಕಟ್ಕೋತಾರಲ್ಲ ಆ ಥರ ಇದೆ ಎರಡೂ. ಗೊತ್ತಿಲ್ಲ ಗೈಸ್ ನನಗೆ ನಿಜವಾಗ್ಲೂ, ಬಟ್ ನೋಡೋಕ್ಕಲ್ಲ ಹಂಗೆ ಕಾಣಿಸ್ತದೆ. ಮನೆ ಎಂಟ್ರೆನ್ಸ್ ಇಲ್ಲಿಂದ ನಾಳೆ ಮುಖ್ಯ ದ್ವಾರಕ್ಕೆ ಮೆಟ್ಲೆಲ್ಲ ಹಾಕೊಂಡವ್ರೆ. ಏನೋ ಗೈಸ್ ಅರ್ಧಂಬರ್ಧ ಕಟ್ಟಿ ಟಾಯ್ಲೆಟ್ಗೆ ಅಥವಾ ಕಿಚನ್ನು, ಕಿಚನ್ ಇದೆ ಇರ್ಬೋದು ಗೈಸ್. ಯಾಕಂದರೆ ನೋಡಿ ಅದು ರುಬ್ಬೋ ಇದೆ ಐತೆ ಅಲ್ಲಿ. ಹಾಂ, ಹಂಗೆ ನೋಡ್ಕೊಂಡು ಹೋಗೋಣ. ಇದೊಂದು ರೂಮ್ ಇರ್ಬೋದು, ಯಾಕಂದರೆ ಇದಕ್ಕೂ ಎಂಟ್ರೆನ್ಸ್ ಐತೆ ಅರ್ಧಂಬರ್ಧ. ಬಟ್ ಇದು ಹೊರಗಡೆ ಬಂದಿರೋದು, ಇದಕ್ಕೆ ಏನಿದೆ ಗೊತ್ತಿಲ್ಲ. ಆ ಕಡೆಯಿಂದನೇ ಇದೆ. ಬಟ್ ಇದೆಲ್ಲ ಕ್ಲೋಸ್ ಮಾಡಿದ್ದಾರೆ ಗೈಸ್. ಆ್ಯಂಡ್ ಅದು ಬಂದ್ಬಿಟ್ಟು ಒಂದು ಲೆವೆಲ್ಗೆ ಕಾಂಪೌಂಡ್ ಹತ್ತಿ ಹಿಂಗೆ ಮಂದಿ ಎಲ್ಲಿ ಯಾವುದೋ ಪ್ಯಾಲೇಸ್ ಥರ ಕಟ್ಬೋದೇನೋ. ಬಟ್ ಬಿಟ್ಬಿಟ್ಟವ್ರು ಅರ್ಧಕ್ಕರ್ಧ ಕಟ್ಬಿಟ್ಟು. ಇಲ್ಲಿ ನೋಡ್ಬೋದು, ಇಲ್ಲಿ ಬಂದ್ಬಿಟ್ಟು ನಾವು ಬೇಲೂರು ಹಳೆಬೀಡಲ್ಲಿ ಒಂದು ರಾಕ್ ಮ್ಯೂಸಿಯಂ ಥರ ಎಲ್ಲ ರಾಕ್ ರುವೆನ್ಸ್ ಎಲ್ಲ ನೋಡಿದ್ವಲ್ಲ, ಸೇಮ್ ಅದೇ ಥರನೇ ಇದೆಲ್ಲ ಲೈನಾಗಿ ನಿಲ್ಲಿಸೋರೆ. ನಿಮಗೆ ಇಷ್ಟ ಆಗಿರೋದು ಬೇಕಾದ್ರೆ ಇಲ್ಲಿ ಬಂದು ವಿಸಿಟ್ ಮಾಡಿ ನೋಡ್ಬೋದು. ನೋಡಿ ಅಲ್ಲಿ ಬಂದ್ಬಿಟ್ಟು ದೇವ್ರುಗಳಿದ್ದಾರೆ, ಇವಾಗ ರಾಮ ಇದ್ದಾರೆ. ಇದು ಯಾವ ದೇವ್ರು ಗೊತ್ತಾಗ್ತಾಯಿಲ್ಲ ನನಗೆ. ಇದು ಗಣೇಶ ಇರಬೇಕು, ಅರ್ಧಂಬರ್ಧ ಮುರಿದೋಗೈತೆ. ಆ್ಯಂಡ್ ಇದು ಬಂದು ನಂದಿಗಳಿವೆ. ಆ್ಯಂಡ್ ಇದು ಯಾವುದೋ ದೇವ್ರದ್ದು ಬಂದ್ಬಿಟ್ಟು ತಲೆ ಮುರಿದೋಗೈತೆ. ಇಲ್ಲಿ ಗಣೇಶ ಇದೆ. ಬಟ್ ಅದೇ ಗೈಸ್ ಎಲ್ಲ ಬಂದು ಮುಘಲರು ದಾಳಿ ಮಾಡಿದಾಗ ಎಲ್ಲ ಹೊಡೆದೋಗಿರೋಂಥದ್ದು, ಅವು ಇವು ಆಗಿರೋಂಥದ್ದು ತಗೊಂಬಂದು ಇಲ್ಕೊಂಡು ಇಲ್ಲಿ ಬಂದ್ಬಿಟ್ಟು ನೋಡಿ ಲೈನಾಗಿ ಗಣೇಶಗಳಿವೆ. ನೋಡಿ ಇದೇ ಬೋರ್ಡ್, ಇದಕ್ಕೆ ಆಫೀಸ್ ಆಫ್ ದಿ ಡೆಪ್ಯೂಟಿ ಡೈರೆಕ್ಟರ್ ಡಿಪಾರ್ಟ್ಮೆಂಟ್ ಆಫ್ ಟೂರಿಸಮ್. ಓಕೆ ನೋಡಿ ಅಲ್ಲೊಂದು ನಂದಿ ತಲೆ ಮುರಿದೋಗೈತೆ. ಎಲ್ಲ ಮುರಿದೋಗಿರೋಂಥದ್ದೇ ಇಲ್ಲಿ ತೊಗೊಂಬಂದು ಇಟ್ಕೊಂಡವ್ರೆ ಗೈಸ್. ಇಲ್ಲಿ ಲೈನಾಗಿ ಒಂದು ನಂದಿಗಳಿವೆ ನೋಡಿ, ಲೈನಾಗಿ ಒಂದು ನಂದಿಗಳಿವೆ. ಬ್ಯೂಟಿಫುಲ್ ಆಗೈತೆ ಗೈಸ್. ಸರ್ ಇದೇನೇ ಇದು ಡಿಪಾರ್ಟ್ಮೆಂಟ್ ಆಫ್ ಆರ್ಕಿಯಾಲಜಿ, ಮ್ಯೂಸಿಯಮ್ ಆ್ಯಂಡ್ ಹೆರಿಟೇಜ್. ಸೊ ಇದರದ್ದು ಎಂಟ್ರೆನ್ಸ್ ಫೀಸ್ ಈ ಥರ ಇದೆ. ನೀವು ಬರೋರು ಬುಕ್ ಮಾಡ್ಕೊಂಬನ್ನಿ. ಬಟ್ ಇದು ಹೊರಗಡೆ ಇಲ್ಲಿಂದ ನೋಡ್ಬೋದು. ಆಯ್ತು, ಲೋಟಸ್ ಮಾಲ್ ನೋಡ್ಕೊಂಬಂದು ಬರೋಣ ಬನ್ನಿ ಗೈಸ್. ಗೈಸ್ ಹಿಂಗೈತೆ ಲೋಟಸ್ ಮಾಲ್ ಎಂಟ್ರಿ. ಸೊ ವಿಠ್ಠಲ ಟೆಂಪಲ್ಗೆ ತೊಗೊಂಡಿರೋ ಟಿಕೆಟ್ ಇಲ್ಲೂ ಯೂಸ್ ಆಗುತ್ತೆ. ಸೊ ಆ ಟಿಕೆಟ್ ಬಿಸಾಡಬೇಡ್ರಿ. ಆ ಟಿಕೆಟ್ ಕಾರಲ್ಲೇ ಉಳ್ಕೊಂಬಿಟ್ಟೈತೆ. ಏನಪ್ಪ ಲೋಟಸ್ ಮಹಾರಾಣಿಯವರ ಲೋಟಸ್ ಪ್ಯಾಲೇಸ್. ಸೊ ವಿಜಯನಗರ ಮಹಾರಾಣಿಯವರು ಇಲ್ಲೇ ಇದ್ದಿದ್ದು. ಎಲ್ಲ ಹೊಡೆದಾಕ್ಬಿಟ್ಟವ್ರೆ. ಅವಾಗ್ಲೂ ಒಂದು ಸ್ವಲ್ಪ ಅರ್ಧ ಬಿದ್ದೋಗೈತೆ. ಅಲ್ಲೆಲ್ಲ ಡುಮ್ಮ ಆಗ್ಬಿಟ್ಟೈವಲ್ಲ, ಅಲ್ಲೂ ಎಲ್ಲ ಡುಮ್ಮ ಆಗೋಗ್ಬಿಟ್ಟೈತೆ. ಅಲ್ಲಿ ಎದುರುಗಡೆ ಇದೆ ಲೋಟಸ್ ಪ್ಯಾಲೇಸ್. ಅಲ್ಲಿ ಹತ್ರ ಹೋಗ್ತೀನಿ. ಬದನ್ ಹೊರಗಡೆ ಎಷ್ಟು ದೊಡ್ಡ ಗಾರ್ಡನ್ ಟೈಪ್ ಇದೆ. ಇದೆಲ್ಲ ಮಹಾರಾಜ ನೋಡಿದ್ರಿ ಬೆಳಗಿಂದ. ಇವಾಗ ಮಹಾರಾಣಿ ನೋಡ್ರಿ. ಇದು ಮೋಸ್ಟ್ಲಿ ಫೌಂಟೇನ್ ಟೈಪ್ ಏನಾದ್ರು ಇರಬೇಕಾಗೈತೆ ಇದು.
ಇದು ಬೇಸ್ಮೆಂಟ್ ಅಂತೆ ನೋಡಪ್ಪ, ಗಿಣಿಗಳೈತೆ ಅಕ್ಕಪಕ್ಕ. ಆ್ಯಂಡ್ ಮೋಸ್ಟ್ಲಿ ಅದು ವಾಚ್ ಟವರ್ ಇರಬೇಕು ನಾನು, ಬಟ್ ಹೈಟ್ ಇದೆ, ಖಂಡಿತ ಯಾರಾದ್ರು ನಿಂತಿರ್ತಾರೆ ಅಲ್ಲಿ. ಆ್ಯಂಡ್ ಬೇಸ್ಮೆಂಟ್ ಆಫ್ ಕ್ವೀನ್ಸ್ ಪ್ಯಾಲೇಸ್ ಅಂತೆ, ಬಾ ನೋಡೋಣ. ಇದೇನೇ ಕ್ವೀನ್ಸ್ ಬೇಸ್ಮೆಂಟ್ ಅಂತೆ, ಬಟ್ ಇಲ್ಲಿಗೆಲ್ಲೋ ಆರ್ಕಿಯಾಲಜಿಕಲ್ ಎವಿಡೆನ್ಸು ಇಲ್ಲ ಆರ್ಕಿಯಾಲಜಿಕಲ್ ಓಪನಿಂಗ್ ಸಿಕ್ಕಿಲ್ಲ ಇಲ್ಲಿ. ಸೊ ಇಟ್ ಈಸ್ ನೋನ್ ಬಿಕಾಸ್ ಈ ಗರ್ಭಗುಡಿ ಏನು ಹಿಂಗೆ ಟಾಪಲ್ಲಿ ಕಾಣಿಸ್ತಾ ಇದೆ, ಸೊ ಅದಕ್ಕೋಸ್ಕರ ಇಟ್ ಈಸ್ ನೋನ್ ಆಸ್ ಕ್ವೀನ್ಸ್ ಬೇಸ್ಮೆಂಟ್. ಬಟ್ ಐ ಥಿಂಕ್ ಮೇಲೆ ಹತ್ಬೋದು ಗೈಸ್, ಮೇಲೆ ಹತ್ತು ನೋಡ್ತೀನಿರಪ್ಪ. ಐ ಸಿ ನೋಡಿ ಗೈಸ್, ನಾನು ಮೇಲಿದ್ದೀನಿ. ಇದು ಬಂದ್ಬಿಟ್ಟು ಬೇಸ್ಮೆಂಟ್ ಅಂತೆ, ಬಟ್ ಬೇಸ್ಮೆಂಟಿಗೆ ಯಾವ ಎವಿಡೆನ್ಸು ಇಲ್ಲ, ಎಲ್ಲ ಮುಚ್ಚೋಗಿದೆ. ಐ ಮೀನ್ ಯಾವುದೋ ಎವಿಡೆನ್ಸ್ ಸಿಕ್ಕಿಲ್ಲ ಇವ್ರಿಗೆ ಒಳಗಡೆಯಿಂದ ರೂಟ್ ಏನಿದೆ ಅಂತ. ಬಟ್ ಇದು ಬಂದ್ಬಿಟ್ಟು ಟಾಪ್ ಅಂತ ಒಂದು ನಂಬಿಕೆ ಗೈಸ್. ಸೊ ಒಂದು ಸುರಂಗ ಮಾರ್ಗದ ಟಾಪ್ ಮೇಲೆ ನಿಂತಿದ್ದೀನಿ ನಾನು ಅಷ್ಟೇ. ಅಲ್ಲಿದೆ ಲೋಟಸ್ ಮಾಲ್. ಮನೆ ಇದು ಕಲ್ಯಾಣಿ ಟೈಪ್ ಇರ್ಬೋದೇನೋ, ಸದ್ಯಕ್ಕೆ ನೀರಿಲ್ಲ, ಏನೂ ಇಲ್ಲ ಇಲ್ಲಿ. ಬಟ್ ಇದು ರಾಣಿಯವ್ರು ಸ್ವಿಮ್ಮಿಂಗ್ ಪೂಲ್ ಆಗಿಬಿಟ್ಟು ಹೆಂಗೆ ಎಕ್ಸ್ಕವೇಟ್ ಮಾಡಿದ್ದಾರೆ. ಇದು ರೈಟ್ ಆಪೋಸಿಟ್ಟು ಬೇಸ್ಮೆಂಟಲ್ಲಿ ಐತೆ ಗೈಸ್ ಇದು. ಆ್ಯಂಡ್ ಇದೆ ಈ ಕಡೆಯಿಂದ ಕ್ವೀನ್ಸ್ ಪ್ಯಾಲೇಸ್ ಎಂಟ್ರೆನ್ಸ್. ಆ್ಯಂಡ್ ಇದು ಲೋಟಸ್ ಮಹಲ್ ಗೈಸ್, ಏನು ಬ್ಯೂಟಿಫುಲ್ ಆಗಿದೆ ನೋಡಿ. ಎಲ್ಲ ಒಂದು ಗೇಟ್ ಐತೆ, ಒಳಗಡೆ ಸ್ಟೆಪ್ಸು ಐತೆ ಸೀದಾ ಒಳಗಡೆ. ಬಟ್ ಇಲ್ಲಿ ನೋಡಿ, ಇಲ್ಲಿ ಬಂದ್ಬಿಟ್ರೆ ಸ್ಟ್ರಕ್ಚರಲ್ಲಿ ಗಿಣಿಗಳು, ಆಮೇಲೆ ಇದೆಲ್ಲ ಹಾಕಿದ್ದಾರೆ ಬರ್ಡ್ಸ್ದು ಡೆಕೋರೇಷನ್ಗೆ. ಬ್ಯೂಟಿಫುಲ್ ಆಗೈತೆ ಗೈ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಕ್ರೇಜಿ. ದೆನ್ ಇಲ್ಲಿ ಬಂದ್ಬಿಟ್ಟು ಮೇಲೆ ದೀಪ, ಇಲ್ಲಿ ಬಂದ್ಬಿಟ್ಟು ಫ್ಲವರ್ಸು, ಆ್ಯಂಡ್ ಇದು ಬಂದ್ಬಿಟ್ಟು ಬಳ್ಳಿ ಥರ ಮಾಡಿದ್ದಾರೆ. ಆ್ಯಂಡ್ ಅಲ್ಲಿ ಮೇಲೆ ಚಾರಿಯಟ್ ಟೈಪ್ ಇದೆ, ಆ್ಯಂಡ್ ಅದೆಲ್ಲ ಫುಲ್ ಬರ್ಡ್ಸ್ ಇದೆ ಗೈಸ್. ಅದು ಗಿಣಿನ ಇಲ್ಲ ಅದು ಪೀಕಾಕ ಗೊತ್ತಾಗ್ತಾಯಿಲ್ಲ ಗೈಸ್ ನನಗೆ. ಗೈಸ್ ಲೋಟಸ್ ಮಹಲ್ ಸ್ಪೆಕ್ಟ್ಯಾಕ್ಯುಲರ್ ಆಗೈತೆ, ಬಟ್ ಇದಕ್ಕೆ ಏನೋ ದರ್ವಾಜ ಆಗಲಿಲ್ಲ, ಏನೂ ಇಲ್ಲ. ಅದನ್ನು ಸ್ವಲ್ಪ ನನಗೆ ಯಾಕೋ ಈ ಮುಸ್ಲಿಮ್ ಸ್ಟೈಲಲ್ಲಿ ಕಟ್ಟಿರೋ ಥರ ಒಂದು ಫೀಲಿಂಗ್ ಐತೆ ಅಷ್ಟೇ. ನೀವು ಮೇಲೆ ನೋಡ್ಬೋದು, ಅಲ್ಲೆಲ್ಲ ರೂಮ್ಸ್ ಅಂದ್ಕೊಳ್ತೀನಿ, ಇದು ರೂಮ್ಸ್ ಇದೆ ಅಲ್ಲಿ ಮೇಲೆ. ಬಟ್ ಆ ಕಡೆಯಿಂದ ಸ್ಟೆಪ್ಸ್ ನಾನು ತೋರಿಸಿದ್ನಲ್ಲ, ಇಲ್ಲೊಂದು ವೆಲ್ಲಿದೆ. ಇದೇ ಒಂದು 360 ಡಿಗ್ರಿ ಆ್ಯಂಗಲ್ ಹೊಡಿತಾ ಇದ್ದೀನಿ ಗೈಸ್ ನಿಮಗೆ. ಆ್ಯಂಡ್ ಇದೆ ಅವೆಲ್ಲೋ, ವೆಲ್ಲಲ್ಲಿ ನೀರಿದೆ. ನಂಗೆ ಇದು ಫುಲ್ ಪ್ಯಾಲೇಸ್ ರೈಟ್ ರೌಂಡ್. ಅಂದರೆ ಇದು ಆಪೋಸಿಟಲ್ಲೇ ಐ ಥಿಂಕ್ ಒಂದು ಫೌಂಟೇನ್ ಟೈಪ್ ಇದೆ, ಇಲ್ಲ ಇದು ಬೇಸ್ಮೆಂಟಾ ಏನೋ ಗೊತ್ತಿಲ್ಲ ನನಗಿದು. ಬಟ್ ಇಲ್ಲೂ ಏನೋ ಇದೆ ಗೈಸ್ ನೋಡಿ. ಇದು ಫೋಕಸ್ ಆಗ್ತದೆ ಒಂದು ನಿಮಿಷ. ನೋಡಿ ಇಲ್ಲೂ ಏನೋ ಇದೆ, ಗೊತ್ತಿಲ್ಲ ಏನು ಅಂತ. ಬಟ್ ಮರಗಳು ನೋಡಿ ಗೈಸ್, ಇದು ಹೆಂಗೈತೆ ಹಳೆ ಕಾಲದ್ದು ನೀಮ್ ಟ್ರೀ ಗೈಸ್. ಇದು ನೀಮ್ ಟ್ರೀ ಇದು ಹಳೆ ಕಾಲದ್ದು ನೀಮ್ ಟ್ರೀ, ರಾಜ ರಾಣಿಗಳನ್ನ ನೋಡಿರೋಂಥ ನೀಮ್ ಟ್ರೀ. ಆ್ಯಂಡ್ ದೆನ್ ಇದೆ ಲೋಟಸ್ ಮಹಲ್. ಬ್ಯೂಟಿಫುಲ್ ಆಗೈತೆ ಗೈಸ್, ವೆರಿ 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 ಪ್ರಿಟಿ, ವೆರಿ ವೆರಿ ಬ್ಯೂಟಿಫುಲ್. ಸಖತ್ತಾಗೈತೆ ಗೈಸ್, ಏನಾದರೂ ಕಟ್ಟವ್ರೆ ಇದನ್ನು. ಇದೊಂದು ಕೋಟೆ, 4 ಸೈಡು 4 ಪಿಲ್ಲರ್ ಕಾರ್ನರಲ್ಲಿ ನಿಮಗೆ ಈ ಥರ ವಾಚ್ ಟವರ್ ಟೈಪ್ ಸಿಗುತ್ತೆ. ಸೊ ಸೈನಿಕರೆಲ್ಲ ಇಲ್ಲಿ ಮೇಲೆ ನಿಂತ್ಕೊಂಡು ಗಾರ್ಡ್ ಮಾಡ್ತಾಯಿರ್ತಾರೆ ಈ ಒಂದು ಫೋರ್ಟ್ನ. ಬಟ್ ಅದನ್ನು ಮುರಿದಾಕವ್ರೆ, ಅದೊಂದು ಅಂಟ್ಕೊಂಡೈತೆ. ಆಲ್ ದ 4 ಕಾರ್ನರ್ಸ್. ಇಲ್ಲಿಂದ ಅಲ್ಲಿ ನೋಡಿದ್ರೆ ಆ ಕಡೆ ಒಂದು ಕಾರ್ನರ್ ತೋರಿಸುತ್ತೆ, ಆ ಮೂಲೆಯಲ್ಲಿ ಒಂದಿರುತ್ತೆ. ಬಟ್ ಇದು ಡಮ್ ಅನ್ಸ್ಬಿಟ್ಟವ್ರೆ ಇದನ್ನೆಲ್ಲ.
ನಾನು ಇಲ್ಲಿಂದ ಒಳಗಡೆ ಈ ಕಡೆ ಹೊರಗಡೆ ಹೋದರೆ ಇಲ್ಲೊಂದು ಜಾಗ ಐತಿ. ಇದೆ ಎಲಿಫೆಂಟ್ ಸ್ಟೇಬಲ್. ಸೊ ಗೈಸ್, ಇದು ಒನ್ ಆಫ್ ದಿ ಮೋಸ್ಟ್ ಈ ಫುಲ್ ಹಂಪಿಯಲ್ಲೇ ಮೋಸ್ಟ್ ಇಂಟ್ಯಾಕ್ಟ್ ಆಗಿರೋ ಅಂತಹ ಜಾಗ ಇದೇನೆ. ಇದು ಬಂದ್ಬಿಟ್ಟು ಎಲಿಫೆಂಟ್ ಸ್ಟೇಬಲ್ ಅಂತ. ಸೊ ಎಲಿಫೆಂಟ್ ಸ್ಟೇಬಲ್ ಏನಂದರೆ ಇಲ್ಲೇ ಬಂದ್ಬಿಟ್ಟು ಎಲಿಫೆಂಟ್ನೆಲ್ಲ ಕಟ್ಟಾಕ್ತಿದ್ದವರು. ಆ್ಯಂಡ್ ಇದು ಇಲ್ಲೊಂದು ಗಾರ್ಡ್ಸ್ ಹೌಸ್ ಅಂತ ಇದು. ಆ್ಯಂಡ್ ಅಲ್ಲಿದೆ ಎಲಿಫೆಂಟ್ ಸ್ಟೇಬಲ್. ಇದು ಬಂದು ವಿಜಯನಗರ ಎಂಪೈರಲ್ಲಿ ಮೊಘಲರು ದಾಳಿ ಆದಾಗ ಏನೂ ಜಾಸ್ತಿ ಗಾಯ ಇಲ್ದರೆ ನಿಂತಿದ್ದಂಥ ಜಾಗ ಇದು ಒಂದೇ ಗೈಸ್. ಮೇ ಬಿ ಒಂಚೂರು ಮೇಲೆ ಎಲ್ಲ ಹೊಡೆದೋಗೈತೆ, ಬಟ್ ಅದು ಬಿಟ್ಟರೆ ಜಾಸ್ತಿ ಏನೂ ಇದಕ್ಕೆ ಇಂಪ್ಯಾಕ್ಟ್ ಆಗಿಲ್ಲ. ಸೊ ಇಲ್ಲೇ ಬಂದು ಆನೆಗಳು ಅವ್ರುಗಳು ಕಟ್ಟಿರೋದು ಅದು. ಹೌದಾ? ಆರ್ಕಿಟೆಕ್ಟ್ ಅಂತ ತೋರಿಸ್ಕೊಳಕ್ಕೆ. ಆಮೇಲೆ ಗುಂಬರ್ಸ್ ಇದೆಲ್ಲ ಅವರೇ ಕಟ್ಟಿರೋದಂತೆ ಗೈಸ್. ಅವ್ರದ್ದು ಆರ್ಕಿಟೆಕ್ಚರ್ನ ರೆಪ್ರೆಸೆಂಟ್ ಮಾಡ್ಕೊಳಕ್ಕೆ. ಅವರು ಇದೇನು ನೋಡ್ತಾ ಇದೆಯಲ್ಲ ಗುಂಬಸ್ ಮೇಲೆ ಇರೋದು, ಅದು ಮೊಘಲರ ಆರ್ಕಿಟೆಕ್ಟ್. ಅದು ಕೆಳಗಡೆ ಇರೋದು ನಮ್ಮದು. ಮೊಘಲರು ಮಾಡಿರೋದು ಇಂಡಿಯಾದಲ್ಲಿ ಪ್ರತಿಯೊಂದು ಜಾಗದಲ್ಲೂ ಅದೇನೆ. ಈವನ್ ಕೆಂಪು ಕೋಟೆ ಮೇಲೆ ಏನಿದೆಯಲ್ಲ ಅದರಲ್ಲೂ ಮೇಲಗಡೆ ಇವನ್ನೇ ಕೆಲಸ ಮಾಡಿರೋದವರು. ನೀವು ಅಲ್ಲಿ ಮೆಟೀರಿಯಲ್ ಡಿಫ್ರೆನ್ಸ್ ನೋಡ್ಬೋದು. ಕೆಳಗಡೆ ಆ ಲೈನ್ ಇರೋದಕ್ಕೂ ಅದಕ್ಕೆ ಮೇಲೆ ಇರುವಂಥ ಲೈನ್ಗೂ ಅದು ಸೆಂಟ್ರಲ್ಲಿರೋ ಮಂಟಪನೇ ಬೇರೆ ಡಿಸೈನು, ಮೆಟೀರಿಯಲ್ಲು. ಇಲ್ಲಿ ಹಾಕಿರೋದಲ್ಲ ನೋಡಿ, ಇದು ಲೈಮ್ ಸ್ಟೋನ್. ಆದ್ರೂ ಬಂದು ಈ ಶೇಪು ಹಿಂಗೆ ಐತಲ್ಲ, ಹಿಂಗೆ ಬಂದು ಹಿಂಗೆ ಹೋಗಿ ಐತಲ್ಲ ಶೇಪು, ಅದು ಬಂದ್ಬಿಟ್ಟು ನಾರ್ಮಲಿ ಈ ಮೊಘಲರ ಟೈಮಲ್ಲಿ ಇಲ್ಲ ಈ ಮುಸ್ಲಿಂ ಡೈನೆಸ್ಟಿಯಲ್ಲಿರುತ್ತೆ. ಯಾಕಂದರೆ ಟಿಪ್ಪು ಸುಲ್ತಾನ್ ಪ್ಯಾಲೇಸಲ್ಲೂ ಇದೇ ಥರ ಸ್ಟೈಲಲ್ಲೇ ಬಂದ್ಬಿಟ್ಟು ಬಾಗಿಲುಗಳಿರೋದು. ಬಟ್ ಅದನ್ನು ಆಮೇಲೆ ಸ್ವಲ್ಪ ಆರ್ಡ್ರ್ ಮಾಡಿ ಮಾಡೋರು ಅವ್ರು ಅಷ್ಟೇ. ಇರೋದನ್ನೇ ರೌಂಡಾಗಿರೋದನ್ನ ನೋಡು, ರೌಂಡಾಗಿರೋದನ್ನು ಸ್ವಲ್ಪ ಆ ಶೇಪ್ ಕೊಟ್ಟವ್ರೆ. ಏನೋ ಮಾಡೋರೆ ವಯಸ್ ಹಾಲ್ ಮಾಡಿಟ್ಟವ್ರು ಅಷ್ಟೇ. ನೋಡಿ ಅಲ್ಲೊಂದು ವಾಚ್ ಟವರು, ಅದು ಬಂದ್ಬಿಟ್ಟು ಡಮಲಾಗಿ ಹೋಗೈತೆ ವಾಚ್ ಟವರು. ಇನ್ನೇನು ಇದು ಈ ಲೆವೆಲ್ಗೆ ಐತೆ. ಇಲ್ಲೊಂದು ಎಲಿಫೆಂಟ್ ಸ್ಟೇಬಲ್ ಇದೆ. ಇದ್ರದ್ದು ಶೇಪು ಸೈಜ್ ಎಲ್ಲ ಡಿಫ್ರೆಂಟ್ ಆಗೈತೆ. ನಾನು ಸೆಕೆಂಡ್ ಪಾಸ್ ಮಾಡಿ ಓದ್ಕೊಳ್ಳಿ. ಹನುಮಾನ್ ಏನಿಲ್ಲ, ಯಾವ ಥರ ಮನೇಲಿದ್ರೋ ಗೊತ್ತಿಲ್ಲ. ಇದು ವಾಲ್ಸ್ ಗಿಲ್ಸ್ ಏನೂ ಕಾಣಿಸ್ತಾ ಇಲ್ಲ. ಬಟ್ ಇಲ್ಲಿ ಬಂದು ಏನು ಮಾಡಿದ್ದಾರೆ ಅಂದರೆ, ಇಲ್ಲಿ ಸಿಕ್ಕಿರೋ ರೂಯಿನ್ಸ್ ಎಲ್ಲ ತೊಗೊಂಡು ಬಂದು ಇಟ್ಬಿಟ್ಟು ಇಲ್ಲಿ ಶೋ ಥರ ಮಾಡಿದ್ದಾರೆ ಗೈಸ್. ಸೊ ರೈಟ್ ರೌಂಡ್ ಅದೇ ಇದೆ. ಸೊ ಮನೆ ಥರ ಏನೂ ಇಲ್ಲ ಇಲ್ಲಿ. ಮನೆ ಥರ ಏನಾದ್ರು ಇರುತ್ತೆ ಅಂತ ಬಂದೆ, ಬಟ್ ಮನೆ ಥರ ಏನೂ ಇಲ್ಲ ಗೈಸ್. ಫುಲ್ ರೈಟ್ ರೌಂಡ್ ಅದನ್ನೇ ಇಟ್ಟವ್ರೆ ಅಷ್ಟೇ. ಇದೇನು ಹೇಳ್ಕೊಳೋ ಥರ ಇಲ್ಲ. ಇದು ಸ್ವಲ್ಪ ಕ್ಲೋಸ್ ಅಪ್ ವ್ಯೂ. ಸೊ ಇದು ಒಳಗಡೆನೆ ಎಷ್ಟು ಹ್ಯೂಜ್ ಡೂಂಬು ನೋಡಿ ಗೈಸ್, ಎಷ್ಟು ಹ್ಯೂಜ್ ಆಗಿದೆ. ಆನೆಗಳು ಎಷ್ಟು ಹ್ಯೂಜ್ ಆಗಿದ್ದಿರ್ಬೋದು. ಇಲ್ಲೇ ಅದನ್ನು ಸ್ನಾನ ಗಿನ ಮಾಡ್ಸೋಕ್ಕೆ, ಒರ್ಸೋಕ್ಕೆ, ತಿನ್ಸೋಕ್ಕೆಲ್ಲ ಯೂಸ್ ಮಾಡ್ತಾರಂಥ ಜಾಗ ಇದೆ ನೋಡಿ. ಸೈಜ್ ತೋರಿಸ್ತೀನಿ ನಾನು. ಅಲ್ಲೋಗಿ ನಿಂತ್ಕೊಳ್ಳಪ್ಪ, ಗೋಡೆ ಹತ್ರಕ್ಕೆ ನಿಂತ್ಕೊಳ್ಳಪ್ಪ, ಗೋಡೆಗೆ ಅಂಟ್ಕೊಂಡು ನಿಂತ್ಕೊಳ್ಳಪ್ಪ. ಸೊ ನೋಡಿ ಗೈಸ್, ನಮ್ಮಪ್ಪ 5 ಅಡಿ 10 ಇಂಚು ಅಲ್ಲ 9 ಇಂಚಿದ್ದಾರೆ. ಸೊ ಅವ್ರದ್ದು ಪಾದದಿಂದ ನೋಡಿ ಹೋಗ್ತಾನೆ ಇದೆ ಎಷ್ಟು ಉದ್ದ ಅಂತ ರೆಡಿ ಮಾಡ್ಕೊಳ್ಳಿ. ನಮ್ಮ ಅಪ್ಪನ ಇನ್ನೊಂದು 8 ಸತಿ ಜೋಡಿಸಿ ಸಿಕ್ಕಿದ್ರೆ, ಇದು 8 ಇಲ್ಲ, ಒಂದು 10 ಸಲ ಜೋಡಿಸ್ಬೋದು ನಮ್ಮ ಅಪ್ಪನ ಸ್ಟ್ರೈಟಾಗಿ. ಅಷ್ಟು ಹೈಟ್ ಇದೆ ಗೈಸ್ ಇದು ನೋಡಿ. ಬ್ರಿಲಿಯಂಟ್. ಇದರ ಸೇಮ್ ಗೈಸ್ ಅಷ್ಟೇ, ಎಲ್ಲ ಇದೆ ಹಿಂಗೆ ಇದೆ. ಹಿಂದೆಗಡೆಯಿಂದ ಇಂಟರ್ಲಿಂಕ್ ಇರೋದು, ಪಕ್ಕಕ್ಕೆ ಡೈರೆಕ್ಟಾಗಿ ಪಕ್ಕಕ್ಕೆ ಬರೋಕ್ಕಾಗಲ್ಲ. ಬ್ಯಾಕ್ ಸೈಡಿಂದ ಫ್ರಂಟ್ ಸೈಡಿಂದನೂ ಇದೆ. ಆ್ಯಂಡ್ ದೆನ್ ಇಲ್ಲಿ ಬಂದ್ಬಿಟ್ಟು ಈ ಥರ ಇದರಲ್ಲಿ ಮೋಸ್ಟ್ಲಿ ಗಾರ್ಡ್ಸ್ ನಿಂತ್ಕೊತ ಇದ್ದಾರೆ ನಾವು. ಸೇಮ್ ಇಲ್ಲೂ ಅದೇ. ಇನ್ನೇನು ಇಲ್ಲಿ ಬಂದು ಯಾವುದನ್ನ ದೇವಿ ದೇವತೆನ ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತಾರೇನೋ, ಅದನ್ನು ಇವಾಗಿಲ್ಲ, ಯಾವುದು ದೇವರು ಇಲ್ಲ. ಬಟ್ ಕ್ಲೀನಾಗಿ ಐತೆ, ಒಂದು ದೇವನ ಥರ ದೇವಸ್ಥಾನ ಕೂರಿಸೋ ಥರ ಜಾಗ ಕ್ಲೀನಾಗೈತೆ. ಒಂದು ಕಟ್ತಾ ಇದ್ರೆ 2 ಕಟ್ತಾ ಇದ್ರೆ ಗೊತ್ತಿಲ್ಲ.
ಒಂದಕ್ಕೆ ಒಂದೇ ಇರಬೇಕೇನೋ ಗೊತ್ತಿಲ್ಲ. ನೋಡಿ ಇಲ್ಲೂ ನೋಡು ಬೇರೆ ಬೇರೆ ಥರ ಆರ್ಕಿಟೆಕ್ಚರ್ ಒಳಗಡೆ. ಇಲ್ಲಿಂದ ಸೇಮ್ ಮೇಲಕ್ಕೆ ಸ್ಟೆಪ್ಸ್ ಐತೆ ಗೈಸ್ ಒಳಗಡೆ. ನೋಡಿ ಅಲ್ಲಿ ಸ್ಟೆಪ್ಸ್ ಇದೆ, ಅಲ್ಲಿ ಹತ್ಕೊಂಡು ಮೇಲಕ್ಕೆ ಹೋಗಿ ಮೇಲಿಂದ ಆಪ್ರೇಷನ್ಸ್ಗಳು ಮಾಡ್ತಾರೇನೋ ಎಲ್ಲ ಅವು ಇವು ಐಟಮ್ಗಳು ಇಡೋಕ್ಕೆ, ಬೂಸ ಗೀಸ ಹಾಕೋಕ್ಕೆ. ಅಂದರೆ ಇಲ್ಲಿ ನೋಡಿ ಇಲ್ಲಿ ಯೂಜಾಗ ಐತೆ, ಇಲ್ಲಿ ಓಪನ್ ಆಗಿ ಆನೆಗಳು ಆಟ ಆಡಲಿ ಅಂತ. ನಮ್ಮ ಮನೆಗಳಲ್ಲಿ ಬಂದ್ಬಿಟ್ಟು ನಾವು ನಾಯಿಗಳಿಗೆ ಬಿಡಲ್ವಾ ಜಾಗ, ಗಾರ್ಡನಲ್ಲಿ ಆಟ ಆಡಲಿ ಅಂತ. ಆ ಥರ ಹ್ಯೂಜಾಗಿ ಐತೆ ಗೈಸಿ ಗಾರ್ಡನು. ನೋಡಿ ಎಷ್ಟು ಹ್ಯೂಜ್ ಆಗಿದೆ. ಆ್ಯಂಡ್ ಇದೆ ಎಲಿಫೆಂಟ್ ಸ್ಟೇಬಲ್. ಜಾಸ್ತಿ ಏಟ್ ತಿಂದಿಲ್ಲ, ಕ್ಲೋಸಪ್ಪಲ್ಲಿ ಹಿಂಗಿದೆ. ಚೂರು ಇಂಟ್ಯಾಕ್ಟ್ ಆಗೈತೆ ಗೈಸ್. ಆದರೂ ಎಲ್ಲ ಅಲ್ಲಿ ಇಲ್ಲಿ ಹೊಡೆದಾಕವ್ರೆ, ಬಟ್ ಸ್ಟಿಲ್ ಆ ಸಂಬಂಧದಲ್ಲಿ ಹೆಂಗಿರ್ಬೋದು ಇತ್ತು. ಬ್ಯೂಟಿಫುಲ್ ಗೈಸ್, ವೆರಿ ಪ್ರಿಟಿ. ಆಲ್ ಇನ್ ಆಲ್ ಇಲ್ಲಿ ಬ್ಯಾಕ್ ಸೈಡ್ ಇದೆ ಲೋಟಸ್ ಮಹಲ್, ಏನಂತಾರೆ ಗೋಡೆ, ಕಾಂಪೌಂಡ್ ಪಕ್ಕದಲ್ಲೇ ನಡ್ಕೊಂಡು ಹೋಗ್ತಿದ್ವಿ ನಾವು. ತಿರ್ಗಾ ಒಳಗಡೆಯಿಂದ ಓದ್ಬೋದು, ಆಚೆಯಿಂದ ಹೋಗ್ತಿದ್ವಿ ಅಷ್ಟೇ ಗೈಸ್. ಬಟ್ ನಾನು ಹೇಳ್ದಂಗೆ ಹಂಪಿ ನಡೆಯೋರಿಗೆ ಕಾಲು ಚೆನ್ನಾಗಿರಬೇಕು ಅಂತಾರೆ. ಸೊ ನನಗೆ ಇವಾಗ ಎಷ್ಟಾಗಿದೆ ಅಂದರೆ ಆಲ್ಮೋಸ್ಟ್ ಫೋನ್ ಬಿದ್ದೋಗಿತ್ತು. ನೀವು ನೋಡ್ಬೋದು ಎಷ್ಟಾಗಿದೆ ನನ್ನ ಸ್ಟೆಪ್ಸು. ಅಯ್ಯೋ ಬಿಟ್ಟರೆ ನನ್ನ ಸ್ಟೆಪ್ಸ್ ಫೋಕಸ್ ಆಗ್ತಲ್ಲ ಯಾಕೆ, 13,000 ಸ್ಟೆಪ್ಸ್ ಆಗೋಗೈತೆ ಗೈಸ್. ಸೊ ನಾವು ಆಲ್ರೆಡಿ ಹಂಪಿಯಲ್ಲಿ 4-5 ಲೊಕೇಶನ್ ಕವರ್ ಮಾಡಿಬಿಟ್ಟಿದ್ದೀವಿ. 13,000 ಸ್ಟೆಪ್ಸು, ಒಂದಲ್ಲ ಎರಡಲ್ಲ, 13,000 ಸ್ಟೆಪ್ಸ್ ಕಂಪ್ಲೀಟ್. ನಮ್ಮದು ಇವ್ರದ್ದು ಅಷ್ಟೇ ಆಗಿರುತ್ತೆ, ನಂದು ಅಷ್ಟೇ ಆಗಿರುತ್ತೆ. ಬ್ರಿಲಿಯಂಟ್ ಗೈಸ್ ಓವರಾಲ್. ಬಟ್ ಏನಂದರೆ ಸ್ವಲ್ಪ ವೆದರ್ ಕೈ ಕೊಡ್ತಾಯಿದೆ ಇವಾಗ. ಬಿಕಾಸ್ ಮಧ್ಯಾಹ್ನ ಆಲ್ಮೋಸ್ಟ್ ಎಷ್ಟಾಯ್ತು ಬಟ್ ಟೈಮ್ ಇವಾಗ, ನನ್ನ ಟೈಮ್ ಏನಿಲ್ಲ, 2 ಗಂಟೆ 15 ನಿಮಿಷ. ಸೊ 2 ಗಂಟೆ ಮಧ್ಯಾಹ್ನ ಬಿಸಿಲು ಇವಾಗ ಸ್ವಲ್ಪ ಚುಚ್ತಾ ಇದೆ. ಟವಲ್ ತಗೊಳ್ಳಿ, ಬ್ಯೂಟಿಫುಲ್ ಆಗೈತೆ. ಬಂದು ಎಂಜಾಯ್ ಮಾಡಿ. ಆ್ಯಂಡ್ ಮೋಸ್ಟ್ಲಿ ಈ ವಿಡಿಯೋಗೆ ಇಷ್ಟೇ. ಇನ್ನೊಂದು ಎಪಿಸೋಡಲ್ಲಿ ಸಿಗ್ತೀನಿ. ಬಾಯ್.